Welcome to Digital Learning, Department of Collegiate Education. Myself, Aisha Banu, Assistant Professor, Government First Grade College, Thurvaikere. So, students, today in this video, I am going to explain chronological history of Internet from the paper E-Commerce. History of Internet from the paper E-Commerce. So students, this is the 13th session. In the previous classes we have seen internet terminologies, that is various terms used in the internet. So in today's class we shall see the chronological history of the internet, how the internet came into existence in a chronological way. Okay, so first here you can see internet started as a research project to experiment with connecting computers together with packet switched networks. It was developed with funding and leadership of the Defense Department's Advanced Research Projects Agency, ARFA. ಸೊ ಇಂಟರ್ನೆಟ್ ಅನ್ನೋದು ಒಂದು ರಿಸರ್ಚ್ ಪ್ರಾಜೆಕ್ಟ್ ಹಂಗೆ ಸ್ಟಾರ್ಟ್ ಆಯಿತು ಫಾರ್ ಎಕ್ಸ್ಪಿರಿಮೆಂಟಿಂಗ್ ಕನೆಕ್ಟಿಂಗ್ ಕಂಪ್ಯೂಟರ್ಸ್ ಟುಗೆದರ್ ವಿತ್ ಪ್ಯಾಕೆಟ್ ಸ್ವಿಚ್ಡ್ ನೆಟ್ವರ್ಕ್ಸ್. ಸೊ ಇದನ್ನು ಡಿಫೆನ್ಸ್ ಡಿಪಾರ್ಟ್ಮೆಂಟ್ಸ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅವರ ಫಂಡಿಂಗು ಮತ್ತು ಲೀಡರ್ಶಿಪ್ಪಲ್ಲಿ ಡೆವಲಪ್ ಮಾಡಿದರು. ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸೀಸ್ of the US Department of Defense, a future-oriented funder of high-risk, high-gain research, lays the groundwork for what becomes the ARPANET and much later the Internet. ಸಿ ಈ ಆರ್ಫಾ ಅನ್ನೋವಂಥದ್ದು US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅವರ ಒಂದು ಫ್ಯೂಚರ್ ಓರಿಯೆಂಟೆಡ್ ಫಂಡರು, ಹೈ ರಿಸ್ಕು ಹೈ ಗೇನ್ ರಿಸರ್ಚಿನ ಫಂಡರ್ ಇವರೇ ಒಂದು ಗ್ರೌಂಡ್ ವರ್ಕನ್ನು ಫೌಂಡೇಶನ್ನ ಹಾಕಿದರು. ಸೊ ಅದು ಲೇಟರ್ ಆರ್ಫಾ ಅನ್ನೋದು ಆರ್ಫಾನೆಟ್ ಆಯಿತು. ನೆಕ್ಸ್ಟು ಲೇಟರಲ್ಲಿ ಮಚ್ ಲೇಟರ್ ಅಂದರೆ ಈ ದಿನಗಳಲ್ಲಿ ಅದು ಇಂಟರ್ನೆಟ್ ಅಂತ ಕರಿತೀವಿ ಅದನ್ನು. ಸೊ ನೆಕ್ಸ್ಟು ನೋಡೋಣ. ಸೊ ದ ಹೋಲ್ ಥಿಂಗ್ ಇಂಟರ್ನೆಟ್ ಸ್ಟಾರ್ಟ್ ಆಗಿದ್ದು 1958 ವರ್ಕ್ ಸ್ಟಾರ್ಟ್ ಆಗಿದ್ದು ಆಫ್ಟರ್ USSR ಲಾಂಚಸ್ ಸ್ಪುಟ್ನಿಕ್ ಫಸ್ಟ್ ಆರ್ಟಿಫಿಷಿಯಲ್ ಅರ್ತ್ ಸ್ಯಾಟಲೈಟ್. ಸೊ USSR ಅವರು ಫಸ್ಟ್ ಆರ್ಟಿಫಿಷಿಯಲ್ ಅರ್ತ್ ಸ್ಯಾಟಲೈಟನ್ನು ಲಾಂಚ್ ಮಾಡಿದಾಗ US ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿನ ಫಾಲೋಯಿಂಗ್ ಇಯರಲ್ಲಿ ಸ್ಥಾಪನೆ ಮಾಡ್ತು ವಿತಿನ್ ದೇರ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್, DOD ಅಂತ ಕರಿತೀವಿ. ಸೊ ಟು ಎಸ್ಟಾಬ್ಲಿಷ್ US ಲೀಡ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಲಿಕೇಬಲ್ ಟು ದ ಮಿಲಿಟರಿ. ಸೊ US ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಲೀಡ್ ಮಾಡಬೇಕು, ಸ್ಪೆಷಲಿ ಬೈ ಅಪ್ಲೈಯಿಂಗ್ ಇಟ್ ಟು ದ ಮಿಲಿಟರಿ ಅಂತ ಹೇಳ್ಬಿಟ್ಟು ಈ USSR ಅವರು ಲಾಂಚ್ ಮಾಡಿದ್ಮೇಲೆ US ಅವರು ಈ ಆರ್ಫಾನ ಎಸ್ಟಾಬ್ಲಿಷ್ ಮಾಡಿದರು ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್. ಇನ್ 1961 ಫಸ್ಟ್ ಪಬ್ಲಿಷ್ಡ್ ವರ್ಕ್ ಆನ್ ಪ್ಯಾಕೆಟ್ ಸ್ವಿಚಿಂಗ್ to communicate over phone lines was a revolutionary notion at the time. So 1961 ಫಸ್ಟ್ ಪಬ್ಲಿಷ್ಡ್ ವರ್ಕ್ ಹೊರಗೆ ಬಂತು ರಿಗಾರ್ಡಿಂಗ್ ಪ್ಯಾಕೆಟ್ ಸ್ವಿಚಿಂಗ್. ಸೊ ಇದು ಫೋನ್ ಲೈನ್ಸನ್ನು ಕಮ್ಯುನಿಕೇಟ್ ಓವರ್ ಫೋನ್ ಲೈನ್ಸ್, ಕಮ್ಯುನಿಕೇಷನ್ ಓವರ್ ಫೋನ್ ಲೈನ್ಸ್ ಮಾಡ್ತಕ್ಕಂಥದ್ದು ಒಂದು ರೆವಲ್ಯೂಷನರಿ ಐಡಿಯಾ ಆಗಿ ಹೊರಗೆ ಬಂತು ಈ ವರ್ಕು. ಸೊ ಇದನ್ನು ಕಾಂಟ್ರಿಬ್ಯೂಟ್ ಮಾಡಿದವರು ಈ ವರ್ಕಿಗೆ ಲಿಯೋನಾರ್ಡ್ ಕ್ಲೇನ್ರಾಕ್. ಸೊ ಅವರ ವರ್ಕ್ ಹೆಸರು ಬಂದ್ಬಿಟ್ಟು ಕಮ್ಯುನಿಕೇಷನ್ ನೆಟ್ಸ್ ಸ್ಟಾಕ್ಹಾಸ್ಟಿಕ್ ಮೆಸೇಜ್ ಫ್ಲೋ ಆ್ಯಂಡ್ ಡಿಲೇ. ಇವರೊಬ್ಬರು MIT ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಆಗಿದ್ದರು. ಸೊ ಇದು ಫಸ್ಟ್ ಟೈಮಲ್ಲಿ ಆ್ಯಸ್ ಎ ಪಬ್ಲಿಷ್ಡ್ ವರ್ಕು 1961 ಹೊರಗೆ ಬಂತು. ನೆಕ್ಸ್ಟು ನಾವು ನೋಡೋದಾದರೆ ಫಾಲೋಯಿಂಗ್ ಇಯರ್ 1964 ಅದರ್ ಇಂಡಿಪೆಂಡೆಂಟ್ ವರ್ಕ್ ಇನ್ ಪ್ಯಾಕೆಟ್ ಸ್ವಿಚಿಂಗ್ ಅಟ್ RAND ಇನ್ಸ್ಟಿಟ್ಯೂಟ್ ಆ್ಯಂಡ್ ನ್ಯಾಷನಲ್ ಫಿಸಿಕ್ಸ್ ಲ್ಯಾಬ್ರೇಟರಿ ಇನ್ ಇಂಗ್ಲೆಂಡ್. ಬೇರೆ ಇಂಡಿಪೆಂಡೆಂಟ್ ವರ್ಕು ಇಲ್ಲಿ ಪಬ್ಲಿಷ್ ಆಯಿತು ರಿಗಾರ್ಡಿಂಗ್ ಪ್ಯಾಕೆಟ್ ಸ್ವಿಚಿಂಗ್ ಬಗ್ಗೆ. RAND ಇನ್ಸ್ಟಿಟ್ಯೂಟು ಮತ್ತು ನ್ಯಾಷನಲ್ ಫಿಸಿಕ್ಸ್ ಲ್ಯಾಬ್ರೇಟರಿ ಅವ್ರು ಮಾಡಿದರು ಇಂಗ್ಲೆಂಡಲ್ಲಿ. ಇನ್ 1969 ಆರ್ಫಾನೆಟ್ ವಾಸ್ ಫಸ್ಟ್ ರಿಯಲ್ ನೆಟ್ವರ್ಕ್ ಟು ರನ್ ಆನ್ ಪ್ಯಾಕೆಟ್ ಸ್ವಿಚಿಂಗ್ ಟೆಕ್ನಾಲಜಿ.
ನ್ಯೂ ಅಟ್ ದ ಟೈಮ್. ಸೊ 1969 ಆ್ಯಸ್ ಎ ರಿಯಲ್ ನೆಟ್ವರ್ಕು ಆರ್ಫಾನೆಟ್ ಅನ್ನೋದು ಬಂತು. ಅದೇ ಇಯರಲ್ಲಿ ಆನ್ ಅಕ್ಟೋಬರ್ 29 ಕಂಪ್ಯೂಟರ್ಸ್ ಅಟ್ ಸ್ಟ್ಯಾನ್ಫರ್ಡ್ ಆ್ಯಂಡ್ UCLA ಅಂದರೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಲಾಸ್ ಆ್ಯಂಜಲ್ಸ್ ಕನೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್. ಇದೇ ಆರ್ಫಾನೆಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟ್ಯಾನ್ಫರ್ಡು ಮತ್ತು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಆ್ಯಂಜಲ್ಸನ್ನು ಕನೆಕ್ಟ್ ಮಾಡಿದರು 1969. ಸೊ ನೆಕ್ಸ್ಟ್ ನೋಡೋದಾದರೆ ಯೂನಿಕ್ಸ್, ದ ಆಪರೇಟಿಂಗ್ ಸಿಸ್ಟಮ್ ಹೂಸ್ ಡಿಸೈನ್ ಹೆವಿಲಿ ಇನ್ಫ್ಲೂಯೆನ್ಸ್ಡ್ ದಟ್ ಆಫ್ Linux and free BSD. The operating systems most popular in today's ವೆಬ್ ಸರ್ವರ್ಸ್ ಆರ್ ವೆಬ್ ಹೋಸ್ಟಿಂಗ್ ಸರ್ವೀಸಸ್. ಸೊ ಯೂನಿಕ್ಸ್ ಅನ್ನೋಂಥ ಆಪ್ರೇಟಿಂಗ್ ಸಿಸ್ಟಮ್ ಬಂತು. ಸೊ ಅದ್ರ ಡಿಸೈನು ಹೆವಿಲಿ ಈಗಿನ ಲ್ಯೂನಿಕ್ಸು ಮತ್ತು ಫ್ರೀ BSD ಇರ್ತಕ್ಕಂಥ ಡಿಸೈನ್ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ. ಸೊ ಇವತ್ತಿನ ಮೋಸ್ಟ್ ಪಾಪ್ಯುಲರ್ ವೆಬ್ ಸರ್ವರ್ಸು ಮತ್ತು ವೆಬ್ ಹೋಸ್ಟಿಂಗ್ ಸರ್ವೀಸಸ್ ಇವು. ಇದರ ಒಂದು ಡಿಸೈನ್ ಬೇಸಿಸ್ ಮೇಲೆ ಯೂನಿಕ್ಸ್ ಅನ್ನೋಂಥ ಮುಂಚೆನೇ ಅಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ಮು ಬಂತು ಅದೇ ಇಯರಲ್ಲಿ. ನೆಕ್ಸ್ಟು 1970 ಆರ್ಫಾ ನೆಟ್ವರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಬಿಟ್ವೀನ್ ಹಾರ್ವರ್ಡ್ ಆ್ಯಂಡ್ MIT ಆ್ಯಂಡ್ BBN, the company that created the interface message process computers used to connect to the network in 1970. ಆರ್ಫಾನೆಟ್ ನೆಟ್ವರ್ಕನ್ನು ಎಸ್ಟಾಬ್ಲಿಷ್ ಮಾಡಿದರು ಹಾರ್ವರ್ಡು, MIT ಮತ್ತು BBN ನಡುವೆ. ಒಂದು ಇಂಟರ್ಫೇಸ್ ಮೆಸೇಜ್ ಪ್ರಾಸೆಸರ್ ಕಂಪ್ಯೂಟರ್ಸ್ ಕನೆಕ್ಟ್ ಆಗೋ ಹಾಗೆ ಮಾಡಿದರು 1970. ಸೊ ನೆಕ್ಸ್ಟು 1971 ಇಮೇಲ್ ವಾಸ್ ಫಸ್ಟ್ ಡೆವಲಪ್ಡ್ ಬೈ ರೇ ಟಾಮ್ಲಿನ್ಸನ್, who also made the decision to use the symbol to separate the username from the computer name, which later on became the domain name. ಸೊ ರೇ ಟಾಮ್ಲಿನ್ಸನ್ ಅವರು ಫಸ್ಟು ಟೈಮಾಗಿ ಇಮೇಲನ್ನು ಡೆವಲಪ್ ಮಾಡಿದರು. ಅದ್ರ ಜೊತೆಗೆ ಅವರು ಒಂದು ಡಿಸಿಷನ್ನ ತಗೊಂಡ್ರು ಟು ಯೂಸ್ ದ ಸಿಂಬಾಲ್ ಅನ್ನೋಂಥ ಸಿಂಬಾಲ್ ನಾವೇನು ನಮ್ಮ ಮೇಲ್ IDಸಿಗೆ ಅಟ್ಯಾಚ್ ಮಾಡ್ತೀವಿ. ಸಿಂಬಾಲ್ ಏನಕ್ಕೆ ಅವರು ಇದನ್ನು ಎಸ್ಟಾಬ್ಲಿಷ್ ಮಾಡಿದರು ಅಂತ ಹೇಳಿದ್ರೆ, ಟು ಸೆಪರೇಟ್ ದ ಯೂಸರ್ ನೇಮ್ ಫ್ರಮ್ ದ ಕಂಪ್ಯೂಟರ್ ನೇಮ್ ನಥಿಂಗ್ ಬಟ್ ದ ಡೊಮೈನ್ ನೇಮು ಮತ್ತು ಯೂಸರ್ ನೇಮನ್ನು ಸಪ್ರೇಟ್ ಮಾಡೋದಕ್ಕೆ ಬೇಕಿರ್ತಕ್ಕಂಥ ಸಿಂಬಾಲನ್ನು ಇವರು ಫಸ್ಟ್ ಟೈಮಾಗಿ ಡೆವಲಪ್ ಮಾಡಿದರು. ಸೊ ನೆಕ್ಸ್ಟು ನೀವು ನೋಡ್ಬೋದು ಪ್ರಾಜೆಕ್ಟ್ ಗುಟೆನ್ಬರ್ಗ್. For those unfamiliar with the site, is a global effort to make books and documents in the public domain available electronically for free in a variety of e-book and electronic formats. So Project ಗುಟೆನ್ಬರ್ಗ್ ಅನ್ನೋವಂಥದ್ದು ಒಂದು ಸೈಟ್ ಇದು. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿದರು ಇದು ಒಂದು ಗ್ಲೋಬಲ್ ಎಫರ್ಟ್ ಆಗಿತ್ತು ಟು ಬ್ರಿಂಗ್ ಆಲ್ ದ ಬುಕ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಇನ್ ದ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಫಾರ್ ಫ್ರೀ. ವೆರೈಟಿ ಆಫ್ ಬುಕ್ಸು ಮತ್ತು ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ಸನ್ನು ಒಂದು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ತರೋವಂಥ ಒಂದು ಗ್ಲೋಬಲ್ ಎಫರ್ಟ್ ಆಯಿತು. ಇದು 1971 ಇದನ್ನು ಕೈಗೊಂಡರು. 1972 ಫ್ರಾನ್ಸ್ began its own ARPANET like project in 1972 called Cyclades. While the Cyclades was eventually shut down, it did pioneer a key idea. The host computer should be responsible for data transmission rather than the network itself. ಸೊ 1972 ಫ್ರಾನ್ಸ್ ಒಂದು ಆರ್ಫಾ ನೆಟ್ ಹಂಗೆ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತು. ಅದನ್ನು ಸೈಕ್ಲೇಟ್ಸ್ ಅಂತ ಕರೆದ್ರು. ಬಟ್ ಇವೆಂಚುಲಿ ಇದು ಶಟ್ ಡೌನ್ ಆಯಿತು. ಬಟ್ ದೆ ಗಾಟ್ ಒನ್ ಪಾಯ್ನಿಯರ್ ಕೀ ಐಡಿಯಾ ಬಂತು ಅವರಿಗೆ. ಏನು ಅಂತ ಹೇಳಿದ್ರೆ, ಹೋಸ್ಟ್ ಕಂಪ್ಯೂಟರ್ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ಡಾಟಾ ಟ್ರಾನ್ಸ್ಮಿಷನ್ ರಾದರ್ ದೆನ್ ದ ನೆಟ್ವರ್ಕ್ ಇಟ್ ಸೆಲ್ಫ್. ಅಂದರೆ ಹೋಸ್ಟ್ ಕಂಪ್ಯೂಟರು ಡಾಟಾ ಟ್ರಾನ್ಸ್ಮಿಷನಿಗೆ ರೆಸ್ಪಾನ್ಸಿಬಲ್ ಆಗಿರಬೇಕು, ನಾಟ್ ದ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟನ್ನು ತಗೊಂಡ್ರು ಆ ಟೈಮಲ್ಲಿ ಕಂಡುಹಿಡಿದ್ರು. ಇನ್ 1973 ಏನಾಯಿತು ಅಂದರೆ, ಗ್ಲೋಬಲ್ ನೆಟ್ವರ್ಕಿಂಗ್ becomes a reality as the University College of London and Royal Radar establishment connect to
ARPANET, the term internet is born. ಸೊ ಗ್ಲೋಬಲ್ ನೆಟ್ವರ್ಕಿಂಗ್ ರಿಯಾಲಿಟಿಗೆ ಬಂತು ಯಾವಾಗೆ ಅಂತ ಹೇಳಿದ್ರೆ ಈ ಎರಡು ಏನು ಇಂಗ್ಲೆಂಡು ಮತ್ತು ನಾರ್ವೆ, ಇಂಗ್ಲೆಂಡಲ್ಲಿ ಯೂನಿವರ್ಸಿಟಿ ಕಾಲೇಜ್ ಆಫ್ ಲಂಡನ್ನು ಮತ್ತು ನಾರ್ವೆಯ ರಾಯಲ್ ರಾಡಾರ್ ಎಸ್ಟಾಬ್ಲಿಷ್ಮೆಂಟನ್ನು ARPANET ಜೊತೆಗೆ ಕನೆಕ್ಟ್ ಮಾಡಿದಾಗ ಈ ಟರ್ಮ್ ಇಂಟರ್ನೆಟ್ ಅನ್ನೋದು ಬಾರ್ನ್ ಆಯಿತು 1973. ನೆಕ್ಸ್ಟ್ ಇನ್ 1974 ಎ ಪ್ರಪೋಸಲ್ ವಾಸ್ ಪಬ್ಲಿಷ್ಡ್ ಟು ಲಿಂಕ್ ARPA-like networks together into a so-called inter-network which would have no central control and would work around a transmission control protocol which eventually became TCP or IP. ಸೊ 1974 ಒಂದು ಪ್ರಪೋಸಲ್ ಪಬ್ಲಿಷ್ ಆಯಿತು ಟು ಲಿಂಕ್ ARPA-like ನೆಟ್ವರ್ಕ್ಸ್ ಟುಗೆದರ್. ARPA-like ನೆಟ್ವರ್ಕ್ಸನ್ನು ಟುಗೆದರ್ ಆಗಿ ಲಿಂಕ್ ಮಾಡಬೇಕು, ಅದನ್ನು ಇಂಟರ್ ನೆಟ್ವರ್ಕ್ ಅಂತ ಹೆಸರು ಕೊಟ್ಟರು. ಸೊ ಅದು ಯಾವ ರೀತಿ ವರ್ಕ್ ಆಗ್ತಿತ್ತು ಅಂತ ಹೇಳಿದ್ರೆ ವಿಚ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಸೆಂಟ್ರಲ್ ಕಂಟ್ರೋಲ್ ಪಾಯಿಂಟ್, ರಾದರ್ ಇಟ್ ಹ್ಯಾಡ್ ಅ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಸೊ ಅದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡರಲ್ಲಿ ವರ್ಕ್ ಆಗ್ತಾ ಇತ್ತು. ಅದು ಲೇಟರು TCP ಅಥವಾ IP ಅಂತ ಅದನ್ನು ಕರೆದ್ರು. 1975 ವಿತ್ ದ ಪಾಪ್ಯುಲಾರಿಟಿ ಆಫ್ ಇಮೇಲಿಂಗ್ ದ ಫಸ್ಟ್ ಮಾಡರ್ನ್ ಇಮೇಲ್ ಪ್ರೋಗ್ರಾಮ್ ವಾಸ್ ಡೆವಲಪ್ಡ್ ಬೈ ಜಾನ್ ವಿಟ್ಟಲ್. ಸೊ ಫಸ್ಟ್ ಮಾಡರ್ನ್ ಇಮೇಲ್ ಪ್ರೋಗ್ರಾಮನ್ನು ಜಾನ್ ವಿಟ್ಟಲ್ ಅವರು 1975 ಡೆವಲಪ್ ಮಾಡಿದರು. ಎ ಪ್ರೋಗ್ರಾಮರ್ ಅಟ್ ದ ಯೂನಿವರ್ಸಿಟಿ ಆಫ್ ಸೌತ್ ಕ್ಯಾಲಿಫೋರ್ನಿಯಾ ಇನ್ 1975. ಸೊ ಇವರೊಬ್ಬರು ಪ್ರೋಗ್ರಾಮರು ಯೂನಿವರ್ಸಿಟಿ ಆಫ್ ಸೌತ್ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಕ್ಕಂಥವ್ರು. ದ ಬಿಗ್ಗೆಸ್ಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ ದಿಸ್ ಪ್ರೋಗ್ರಾಮ್ ಕಾಲ್ಡ್ MSG made was the addition of reply and ಫಾರ್ವರ್ಡ್ ಫಂಕ್ಷನಾಲಿಟಿ. ಸೊ ಬಿಗ್ಗೆಸ್ಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಏನಾಯಿತು ಅಂತ ಹೇಳಿದ್ರೆ ಇಮೇಲಲ್ಲಿ ರಿಪ್ಲೈ ಮತ್ತು ಫಾರ್ವರ್ಡ್ ಅನ್ನೋಂಥ ಫಂಕ್ಷನಾಲಿಟಿನ ಕೊಟ್ಟರು ಇವರು. ಸೊ 1977 ಇಟ್ಸ್ ದ ಇಯರ್ ದ ಫಸ್ಟ್ PC modem developed by Dennis Hayes and Dale Hatherton was introduced and initially sold to computer hobbyist. ಸೊ 1977 ಫಸ್ಟ್ PC ಮಾಡಮ್ಮು ಡೆವಲಪ್ ಮಾಡಿದರು ಡೆನ್ನಿಸ್ ಹೇಯಸ್ ಆ್ಯಂಡ್ ಡ್ಯಾಲೆ ಹ್ಯಾಥರ್ಟನ್ ಅವರು. ಸೊ ಇದನ್ನು ಡೆವಲಪ್ ಮಾಡಿಬಿಟ್ಟು ದೆ ಸೋಲ್ಡ್ ಇಟ್ ಟು ದ ಕಂಪ್ಯೂಟರ್ ಹಾಬಿಯಿಸ್ಟ್ in 1977, and in 1978 the first bulletin board system was developed during a blizzard in Chicago. So first bulletin board system ಅನ್ನು ಚಿಕಾಗೋನಲ್ಲಿ 1978 ಡೆವಲಪ್ ಮಾಡಿದರು. ಅದೇ ಇಯರಲ್ಲಿ ಫಸ್ಟ್ ಟೈಮ್ ಆಗಿ ಅನ್ಸಾಲಿಸೈಟೆಡ್ ಕಮರ್ಷಿಯಲ್ ಇಮೇಲ್ ಮೆಸೇಜ್ ಆಲ್ಸೋ ನೋನ್ ಆಸ್ ಸ್ಪ್ಯಾಮ್ ಸೆಂಟ್ ಔಟ್ ಟು 600 California ARPANET users by Gary Turek. ಸೊ ಗ್ಯಾರಿ ಟರೆಕ್ ಅವರು ಈ ಸ್ಪ್ಯಾಮ್ ಅನ್ನೋಂಥ ಇಮೇಲ್ ಮೆಸೇಜನ್ನು ಫಸ್ಟ್ ಟೈಮಿಗೆ 600 ಕ್ಯಾಲಿಫೋರ್ನಿಯಾ ARPANET ಯೂಸರ್ಸಿಗೆ ಕಳಿಸ್ಕೊಟ್ರು 1978. ಸೊ ನೆಕ್ಸ್ಟ್ ಇನ್ ದ 1979 MUD, ದ ಅರ್ಲಿಯೆಸ್ಟ್ ಫಾರ್ಮ್ ಆಫ್ ಮಲ್ಟಿಪ್ಲೇಯರ್ ಗೇಮ್ಸ್, MUD ಶಾರ್ಟ್ ಫಾರ್ ಮಲ್ಟಿ ಯೂಸರ್ ಡಂಜನ್. ಸೊ ಮಲ್ಟಿ ಯೂಸರ್ ಗೇಮ್ಸ್ 1979 ಡೆವಲಪ್ ಆಯಿತು. ಫಸ್ಟ್ ಟೈಮಾಗೆ ಬಂದಿರತಕ್ಕಂಥದ್ದು ಮಲ್ಟಿ ಯೂಸರ್ ಡಂಜನ್ಸ್ ಅಂತ ಹೇಳ್ಬಿಟ್ಟು, ವೇರ್ ಎಂಟೈರ್ಲಿ ಟೆಕ್ಸ್ಟ್ ಬೇಸ್ಡ್ ವರ್ಚುವಲ್ ವರ್ಲ್ಡ್ಸ್ ಕಂಬೈನಿಂಗ್ ಎಲಿಮೆಂಟ್ಸ್ ಆಫ್ ರೋಲ್ ಪ್ಲೇಯಿಂಗ್ ಗೇಮ್ಸ್, ಇಂಟರಾಕ್ಟಿವ್ ಫಿಕ್ಷನ್ ಆ್ಯಂಡ್ ಆನ್ಲೈನ್ ಚಾಟ್. ಸೊ ಈ ಮಲ್ಟಿಪ್ಲೇಯರ್ ಗೇಮ್ಸು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇದರಲ್ಲಿ ನಾವು ಟೆಕ್ಸ್ಟ್ ಬೇಸ್ಡ್ ವರ್ಚುವಲ್ ವರ್ಡ್ಸನ್ನು ಫೈಂಡ್ ಔಟ್ ಮಾಡ್ಬೋದು, ರೋಲ್ ಪ್ಲೇಯಿಂಗ್ ಗೇಮ್ಸ್ ಇರ್ತಿತ್ತು, ಇಂಟರಾಕ್ಟಿವ್ ಫಿಕ್ಷನ್ ಬೇಸ್ಡು ಮತ್ತು ಆನ್ಲೈನ್ ಚಾಟ್ ಇರ್ತಕ್ಕಂಥ ಒಂದು ಮಲ್ಟಿಪ್ಲೇಯರ್ ಗೇಮು ಬಂತು ಇನ್ 1979. ಸೊ ಇಲ್ಲಿ ಇದಿಷ್ಟು ಇವತ್ತಿನ ಒಂದು ಸೆಷನಲ್ಲಿ ಕವರ್ ಆಗಿರೋಂಥ ಕ್ರಾನಾಲಜಿಕಲ್ ವೇಯಲ್ಲಿ ಯಾವ ರೀತಿ ಇಂಟರ್ನೆಟ್ ಸ್ಥಾಪನೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ನನ್ನ ಒಂದು ಈ ಸೆಷನಿಗೆ ನಾನು ರೆಫರ್ ಮಾಡಿರೋಂಥ ವೆಬ್ಸೈಟು ಮತ್ತು ಬುಕ್ಸು ಸ್ಟೂಡೆಂಟ್ಸ್ ಇದನ್ನು ನೀವು ನೋಡ್ಕೋಬೋದು. ಸೊ ಇನ್ ಮೈ ನೆಕ್ಸ್ಟ್ ಸೆಷನ್ ಐ ವಿಲ್ ಕಂಟಿನ್ಯೂ ದ ಕ್ರಾನಾಲಜಿಕಲ್ ಹಿಸ್ಟ್ರಿ ಆಫ್ internet.